ನಿಮಗೆ ಗೊತ್ತೇ, ಶಿವರಾಜ್ ಕುಮಾರ್ ಅವರ ಜನ್ಮದ ಜೋಡಿ ಸಿನಿಮಾಗೆ ನಾಯಕಿ ಆಗ್ಬೇಕಾಗಿತ್ತು ಯಾರು? ಅದು ಯಾಕೆ ಆಗ್ಲಿಲ್ಲ? ಯಾಕೆ ಅವ್ರ ನಾಯಕಿಯಾಗಿ ನಟಿಸ್ಲಿಲ್ಲ? ಏನು ಕಾರಣ ಅನ್ನೋ ಸಂಪೂರ್ಣ ವಿವರನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ದಯಮಾಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಹಾಗೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರು ಕಮೆಂಟು ಕೊಟ್ಬಿಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ 1996ರಲ್ಲಿ ಬಿಡುಗಡೆಯಾಗುತ್ತೆ ಸೆಂಚುರಿ ಸ್ಟಾರ್ ಶಿವಣ್ಣ ಅಭಿನಯದ ಜನ್ಮದ ಜೋಡಿ ಚಿತ್ರ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಒಂದು ದೊಡ್ಡ ಮೈಲಿಗಲ್ಲು ಅಂತ ಹೇಳ್ಬೋದು ಈ ಸಿನಿಮಾ. ಟಿ.ಎಸ್. ನಾಗಾಭರಣ ಅವರ ಅದ್ಭುತ ನಿರ್ದೇಶನ, ಪಾರ್ವತಮ್ಮ ರಾಜ್ಕುಮಾರ್ ಅವರ ನಿರ್ಮಾಣದಲ್ಲಿ ಮೂಡಿ ಬಂದಂತ ಈ ಚಿತ್ರ ಬರೋಬ್ಬರಿ 1 ವರ್ಷಕ್ಕೂ ಹೆಚ್ಚು ಕಾಲ ಪ್ರದರ್ಶನನ ಕಂಡು ಇತಿಹಾಸನ ಸೃಷ್ಟಿಸುತ್ತೆ ಆ ಕಾಲದಲ್ಲಿ. ಹಾಗೆ ಕೃಷ್ಣ ಮತ್ತು ಕನಕನ ಅಮರ ಪ್ರೇಮ ಕಥೆ ಕನ್ನಡಿಗರ ಕಣ್ಣಂಚಲ್ಲಿ ಇಂದಿಗೂ ನೀರು ತರಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಚಿತ್ರದ ಮುಗ್ಧ ಹಳ್ಳಿ ಹುಡುಗಿ ಕನಕನ ಪಾತ್ರಕ್ಕೆ ಮೊದಲು ಆಯ್ಕೆ ಆಗಿದ್ದು ನಟಿ ಶಿಲ್ಪಾ ಅಲ್ಲಗುರು. ಸೊ ಬದಲಾಗಿ ಅಂದಿನ ಟಾಪ್ ನಾಯಕಿ ಒಬ್ರು ಈ ಸಿನಿಮಾಗೆ ಆಯ್ಕೆ ಆಗ್ತಾರೆ. ಸೊ ಆ ನಾಯಕಿ ಯಾಕೆ ಈ ಸಿನಿಮಾದಲ್ಲಿ ಮಾಡ್ಲಿಲ್ಲ, ನಟಿಸ್ಲಿಲ್ಲ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಕತೆ ಸಿದ್ಧವಾದಾಗ ನಿರ್ದೇಶಕ ಟಿ.ಎಸ್. ನಾಗಭರಣ ಅವರ ಕಣ್ಣ ಮುಂದೆ ಬಂದ ಮೊದಲ ಮುಖವೇ ಸೌಂದರ್ಯ ಅವರದು. ಸೊ ಈ ಸಿನಿಮಾದಲ್ಲಿ ಸೌಂದರ್ಯ ಅವರು ನಟಿಸ್ಬೇಕಿತ್ತು. ಯಾಕೆ ನಟಿಸ್ಲಿಲ್ಲ ಅನ್ನೋದು ನೋಡ್ತಾ ಹೋಗೋಣ. ಆ ಹಳ್ಳಿಯ ಮುಗ್ಧತೆ, ಪಂಜರದ ಗಿಳಿ ಅಂತ ಆ ಪಾತ್ರದ ತೀವ್ರತೆ ಮತ್ತು ಕ್ಲೈಮ್ಯಾಕ್ಸ್ ನ ಆ ಭಾವುಕ ಸನ್ನಿವೇಶಗಳಿಗೆ ಜೀವ ತುಂಬಬಲ್ಲ ಏಕೈಕ ನಟಿ ಅಂದ್ರೆ ಅದು ಸೌಂದರ್ಯ ಅವರಿಂದ ಮಾತ್ರ ಸಾಧ್ಯ ಅನ್ನೋದು ಟಿ.ಎಸ್. ನಾಗಭರಣ ಅವರು ಬಲವಾಗಿ ನಂಬ್ಕೊಂಡಿರ್ತಾರೆ. ಸೊ ಇದೇ ಕಾರಣಕ್ಕೆ ಟಿ.ಎಸ್. ನಾಗಭರಣ ಅವರು ನಿರ್ಮಾಪಕಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಬಳಿ ಹೋಗಿ ಈ ಕತೆಗೆ ಸೌಂದರ್ಯ ಅವರು ನಾಯಕಿಯನ್ನಾಗಿ ಕರೆತರಬೇಕು ಅನ್ನೋ ತಮ್ಮ ಇಷ್ಟನ ಅವರು ವ್ಯಕ್ತಪಡಿಸ್ತಾರೆ. ಆಗ ಪಾರ್ವತಮ್ಮ ರಾಜ್ಕುಮಾರ್ ಅವರು ಮೊದಲಿನಿಂದಲೂ ಒಂದು ರೂಢಿ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಒಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಏನಂದ್ರೆ ವಜ್ರೇಶ್ವರಿ ಕಮೆನ್ಸ್ ಬ್ಯಾನರ್ ನ ಶುರು ಮಾಡಿದಾಗ್ಲಿಂದ ಹಿಡಿದು ಇಲ್ಲಿವರೆಗೂ ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಹೊಸ ಮುಖಗಳನ್ನ ಪರಿಚಯ ಮಾಡಿಸುವಂತ ಸಂಪ್ರದಾಯನ ಅವರು ತುಂಬಾ ವರ್ಷಗಳಿಂದ ಪಾಲಿಸ್ಕೊಂಡ್ ಬರ್ತಾ ಇರ್ತಾರೆ. ಸೊ ಆ ಪ್ರಯತ್ನದಲ್ಲಿ ಈಗಾಗ್ಲೇ ಸಾಕಷ್ಟು ನಾಯಕಿಯರಿಗೆ ಬದುಕನ್ನ ಕೂಡ ಕಟ್ಕೊಟ್ಟಿದ್ದಾರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು. ಆದರೂ ಕಥೆಯ ಬೇಡಿಕೆಗೆ ಮತ್ತು ನಾಗಭರಣ ಅವರ ಮಾತಿಗೆ ಮನ್ನಣೆ ನೀಡಿ ತಮ್ಮ ಸಂಪ್ರದಾಯವನ್ನ ಬದಿಗಿಟ್ಟು ಸೌಂದರ್ಯ ಅವ್ರನ್ನ ಕರೆ ತರೋದಿಕ್ಕೆ ಪಾರ್ವತಮ್ಮ ಅವರು ಯೋಚನೆಯನ್ನ ಮಾಡ್ತಾರೆ. ಆದ್ರೆ ಆ ಅದ್ಭುತ ಕಾಂಬಿನೇಷನ್ ನೆರವೇರ್ಲೇ ಇಲ್ಲ ಅನ್ನೋದು ಆ ಕಾಲದ ಮಾತು. ಕಾರಣ ಆ ಹೊತ್ತಿಗೆ ಸೌಂದರ್ಯ ಅವರಿಗಿದ್ದ ಬೃಹತ್ ಜನಪ್ರಿಯತೆ ಮತ್ತು ದಿನಾಂಕಗಳ ಸಮಸ್ಯೆ ಅಂತ ಹೇಳ್ಬೋದು. 1996ರ ಸಮಯದಲ್ಲಿ ಸೌಂದರ್ಯ ಅವರು ದಕ್ಷಿಣ ಭಾರತದ ಅತಿ ದೊಡ್ಡ ಸೂಪರ್ ಸ್ಟಾರ್ ನಾಯಕಿಯಾಗಿ ಬೆಳೆದು ನಿಂತ್ಬಿಟ್ಟಿರ್ತಾರೆ. 1995ರಲ್ಲಿ ಬಂದ ಭಕ್ತಿ ಪ್ರಧಾನ ಚಿತ್ರ ಅಮ್ಮವರು ಚಿತ್ರದ ಬ್ಲಾಕ್ ಬಾಸ್ಟರ್ ಯಶಸ್ಸು ಅವರನ್ನ ಉತ್ತುಂಗಕ್ಕೆ ಏರಿಸ್ಬಿಟ್ಟಿರುತ್ತೆ ಅಂತ ಹೇಳ್ತಾರೆ. ಹಾಗೆ ಕನ್ನಡದಲ್ಲಿ ರವಿಚಂದ್ರನ್ ಅವರ ಸಿಪಾಯಿ ಚಿತ್ರದಲ್ಲಿ ನಾಯಕಿಯಾಗಿ ಬ್ಯುಸಿ ಕೂಡ ಆಗಿರ್ತಾರೆ. ಇದರ ಜೊತೆಗೆ ತೆಲುಗಿನಲ್ಲಿ ಸಾಲು ಸಾಲು ಬೃಹತ್ ಬಜೆಟ್ ಸಿನಿಮಾಗಳು ಅವ್ರ ಕೈಲಿರ್ತವೆ. ವಿಕ್ಟರಿ ವೆಂಕಟೇಶ್ ಜೊತೆಗೆ ಪವಿತ್ರ ಬಂಧಂ, ಇಂಟ್ಲೋ ಅಲ್ಲಾಲು, ಒಂಟಿಂಟ್ಲೋ ಪ್ರಿಯರಾಲು, ನಾಗಾರ್ಜುನ ಜೊತೆ ರಾಮುಡಚ್ಚಾಡು ಸೇರಿದಂತೆ ಅನೇಕ ಸೂಪರ್ ಹಿಟ್ ಪ್ರಾಜೆಕ್ಟ್ಗಳನ್ನ ಅವರು ಹಗಲಿರುಳು ಅಂದೇ ಕೆಲಸನ ಮಾಡ್ತಾ ಇರ್ತಾರೆ. ಸೊ ಎಷ್ಟರ ಮಟ್ಟಿಗೆ ಅಂದ್ರೆ ಅವರ ಕಾಲ್ ಶೀಟ್ ಪಡೆಯೋದು ಆ ಸಮಯದಲ್ಲಿ ಅಸಾಧ್ಯವಾದ ಮಾತಾಗಿರ್ತೈತೆ. ಈ ಡೇಟ್ ಸಮಸ್ಯೆಯಿಂದ ಜನ್ಮದ ಜೋಡಿಯಲ್ಲಿ ಸೌಂದರ್ಯ ಅವರು ನಡ್ಸೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಸೊ ಬೇರೆ ವಿಧಿ ಇಲ್ಲದೆ ಸೌಂದರ್ಯ ಅವರ ಆಯ್ಕೆನ ಕೈ ಬಿಟ್ಟಾಗ್ತದೆ ಪಾರ್ವತಮ್ಮ ರಾಜ್ಕುಮಾರ್ ಅವರು. ಮತ್ತೆ ತಮ್ಮ ಹಳೆಯ ಹೊಸ ಮುಖಗಳ ಶೋಧದ ಸೂತ್ರವನ್ನೇ ಮತ್ತೆ ಕೈಗೆತ್ಕೊಂತಾರೆ ಪಾರ್ವತಮ್ಮ ಅವರು. ಹೊಸ ಮುಖದ ಹುಡುಕಾಟದಲ್ಲಿ ಇರ್ತಾರೆ. ಆಗ ಅವರ ಕಣ್ಣಿಗೆ ಬೀಳೋದು ಕೇರಳ ಮೂಲದ ಚಿಪ್ಪಿ ಅಂತಕ್ಕಂಥ ಹುಡುಗಿ.
ಅಪ್ಪಟ ಹಳ್ಳಿ ಹುಡುಗಿಯ ಮುಗ್ಧತೆ ಹೊಂದಿದ ಆಕೆಗೆ ತಕ್ಷಣ ಶಿಲ್ಪ ಅಂತ ಮರುನಾಮಕರಣ ಮಾಡ್ತಾರೆ. ಕನಕನ ಪಾತ್ರಕ್ಕೆ ಅಂತಿಮಗೊಳಿಸ್ಬಿಡ್ತಾರೆ ಪಾರ್ವತಮ್ಮ ಅವರು. ಸೊ ಮುಂದಾಗಿದ್ದು ಇತಿಹಾಸ. ಮೊದಲ ಚಿತ್ರದಲ್ಲೇ ಶಿಲ್ಪ ಕನ್ನಡಿಗರ ಹೃದಯನ ಗೆದ್ಬಿಡ್ತಾರೆ. ಆದ್ರೆ ಒಂದು ವೇಳೆ ಅಂದು ಸೌಂದರ್ಯ ಅವರು ಆ ಪಾತ್ರ ಮಾಡಿದ್ರೆ ಜನ್ಮದ ಜೋಡಿ ಚಿತ್ರಕ್ಕೆ ಆ ಕ್ಲೈಮ್ಯಾಕ್ಸ್ ಇನ್ನಷ್ಟು ಅದ್ಭುತವಾಗಿರ್ತಿತ್ತೇನೋ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ಆ ಪಾತ್ರದಲ್ಲಿ ಜೀವಿಸೋದಕ್ಕೆ, ಆ ಪಾತ್ರದ ಕ್ಲೈಮ್ಯಾಕ್ಸ್ ನ ಆ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಸೌಂದರ್ಯ ಅವರು ಹೇಳಿ ಮಾಡಿಸಿದಂತ ನಟಿ ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಹಾಗೆ ನಿರ್ದೇಶಕರಾದ TS ನಾಗಭರಣ ಅವರಿಗೆ ತುಂಬಾನೇ ಗೊತ್ತಿರ್ತಕ್ಕಂಥ ವಿಷಯ. ಯಾಕಂದ್ರೆ ಶಿಲ್ಪ ಬಿಟ್ಟು ಸೌಂದರ್ಯ ಏನಾದ್ರು ಮಾಡಿದ್ರೆ ಆ ಸಿನಿಮಾ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇತ್ತು ಅಂತ ಅನ್ಬೋದು. ಯಾಕಂದ್ರೆ 1 ವರ್ಷಗಳಿಗೂ ಹೆಚ್ಚು ಕಾಲ ಪ್ರದರ್ಶನ ಕಂಡಂತ ಚಿತ್ರ ಜನ್ಮದ ಜೋಡಿ ಶಿವಣ್ಣ ಮತ್ತೆ ಸೌಂದರ್ಯ ಅವರ ಜೋಡಿಯಾಗಿ ಏನಾದ್ರು ಆಗ್ಬಿಟ್ಟಿದ್ದಿದ್ರೆ ಸೌಂದರ್ಯ ಅವರು ಆ ಪಾತ್ರನ ಹಿಡಿದು ಹಾಗೆ ಜೀವಿಸ್ಬಿಟ್ಟಿದ್ದಿದ್ರೆ ಸೊ ಸಿನಿಮಾ ಎಲ್ಲಿಗೋ ಹೋಗಿ ಮುಟ್ಬಿಡ್ತಾ ಇತ್ತು ಅನ್ನೋದು ನನ್ನ ಅನಿಸಿಕೆ, ಸಾಕಷ್ಟು ಅಭಿಮಾನಿಗಳ ಅನಿಸಿಕೆ ಕೂಡ. ಯಾಕಂದ್ರೆ ಸೌಂದರ್ಯ ಅವರು ಆ ಮಟ್ಟದಲ್ಲಿ ನಟನೆನ ಮಾಡ್ತಾ ಇದ್ರು. ಸೊ ಆ ತರ ಒಂದು ಕ್ಲೈಮ್ಯಾಕ್ಸ್ ಭಾವುಕ ಸನ್ನಿವೇಶಗಳನ್ನ ಸೌಂದರ್ಯ ಅವರು ಹರಿದು ಕುಡಿದು ಬಿಡ್ತಾ ಇದ್ರು ಅಂತ ಹೇಳ್ಬೋದು ಗುರು. ಸೊ ಹಾಗಾಗಿ ಜನ್ಮದ ಜೋಡಿಯಲ್ಲಿ ಏನಾದ್ರು ಸೌಂದರ್ಯ ಅವರು ಇದ್ದಿದ್ರೆ ಆ ಸಿನಿಮಾ ಬೇರೆ ಒಂದ್ ಲೆವೆಲ್ಗೆ ಹೋಗ್ಬಿಡ್ತಾ ಇತ್ತು ಅನ್ನೋದು ಎಲ್ಲರ ಅನಿಸಿಕೆ. ಸೊ ಏನೇ ಆಗ್ಲಿ ಸೌಂದರ್ಯ ಅವರು ಇಲ್ದೇನೆ ಸಿನಿಮಾ ರೆಡಿ ಆಗುತ್ತೆ. ಶಿಲ್ಪ ಅವರು ಅದ್ರಲ್ಲಿ ಆಕ್ಟಿಂಗ್ ಮಾಡ್ತಾರೆ. ಅವರು ಕೂಡ ಆಕ್ಟಿಂಗ್ ಮಾಡಿ ಆದ್ಮೇಲೆ ಆ ಸಿನಿಮಾ ರಿಲೀಸ್ ಆದ್ಮೇಲೆ ತುಂಬಾ ಸಿನಿಮಾಗಳಲ್ಲಿ ಆಫರ್ಗಳು ಬರುತ್ತೆ. ಸೊ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಅನ್ನ ಪಡ್ಕೊಳ್ಳುತ್ತೆ. TS ನಾಗಭರಣ ಅವ್ರಿಗೂ ಒಳ್ಳೆ ಹೆಸರನ್ನು ತಂದು ಕೊಡುತ್ತೆ. ಹಾಗೆ ಪಾರ್ವತಮ್ಮ ಅವರ ಬ್ಯಾನರ್ಗೂ ಒಳ್ಳೆ ಹೆಸರನ್ನು ತಂದು ಕೊಡುತ್ತೆ ಸಿನಿಮಾ. ಇನ್ನ ಹೀರೋ ಶಿವರಾಜ್ ಕುಮಾರ್ ಹಾಗೂ ಶಿಲ್ಪ ಕರಿಯರ್ಗೆ ಒಂದು ದೊಡ್ಡ ಹಿಟ್ ಅನ್ನ ಕೊಟ್ಟಾಗೆ ಆಗುತ್ತೆ ಜನ್ಮದ ಜೋಡಿ ಅಂತ ಹೇಳ್ಬೋದು. ಸೊ ಅದೇನೇ ಆಗಿರ್ಲಿ ಸಿನಿಮಾ ತುಂಬಾನೇ ಅದ್ಭುತವಾಗಿದೆ. ಯಾರೆಲ್ಲ ಸಿನಿಮಾ ನೋಡಿಲ್ವೋ ದಯಮಾಡಿ ಒಮ್ಮೆ ನೋಡಿ ಹೇಗಿದೆ ಸಿನಿಮಾ ಅಂತ. ಈಗಲೂ ಕೂಡ ಟಿವಿಗಳಲ್ಲಿ ಹಾಕ್ತಾ ಇರ್ತಾರೆ ಕೆಲವು ಚಾನಲ್ಗಳಲ್ಲಿ. ತುಂಬಾ ಅದ್ಭುತವಾದ ಮೂವಿ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಈ ಸಿನಿಮಾ ಒಂದ್ಸರಿ ಕಮೆಂಟ್ ಮಾಡಿ ಏನೆಲ್ಲ ಇಷ್ಟ ಆಯ್ತು ಈ ಸಿನಿಮಾದಲ್ಲಿ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯಮಾಡಿ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಹೊಡೆದ್ಬಿಡಿ ಗುರು ಅಂತ ಕೇಳ್ಕೊಳ್ತಾ ಸಿಗ್ತೀನಿ ಗುರು ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ.